ನಮಸ್ಕಾರ, ನಾನು ಡಾಕ್ಟರ್ ಜೀವಂತಿ, ಕನ್ಸಲ್ಟೆಂಟ್ ಸೇಫ್ IVF ಸೆಂಟರ್ ಶಿವಮೊಗ್ಗ. ಇವತ್ತು ನಾವು ಸರ್ವಿಕ್ಸ್ ಅಂದ್ರೆ ಗರ್ಭಕಂಠ ಏನು, ಇದು ಸರ್ವಿಕ್ಸ್ ಅಂದ್ರೆ ಏನು, ಗರ್ಭಕಂಠ ಏನು, ಅದ್ರದ್ದು ಸಮಸ್ಯೆಗಳೇನಾಗತ್ತೆ, ಬಂಜೆತನ ಯಾಕಾಗತ್ತೆ, ಅದರಿಂದ ಸಮಸ್ಯೆಗಳಾದ್ರೆ ಯಾವ ತರ ಬಂಜೆತನ ಆಗ್ಬೋದು ಅಂತ ತಿಳ್ಕೊಳ್ಳೋಣ. ನಾರ್ಮಲ್ ಸರ್ವಿಕ್ಸ್ ಅಂತಂದ್ರೆ ಇದು ಗರ್ಭಕೋಶ ಹಾಗೂ ವೆಜೈನಾ ಅಂತ ಕರಿತೀವಿ, ಯೋನಿ ಅಂತ ಕರೀತಾರೆ. ಅದೆರಡಕ್ಕೂ ಜಾಯಿನ್ ಮಾಡುವಂತ ಒಂದು ಟ್ಯೂಬಲ್ ಸ್ಟ್ರಕ್ಚರ್. ಇದಕ್ಕೆ ಎರಡು ಓಪನಿಂಗ್ ಇರುತ್ತೆ, ಒಂದು ಇಂಟರ್ನಲ್ ಲಾಸ್, ಇನ್ನೊಂದು ಎಕ್ಸ್ಟರ್ನಲ್ ಲಾಸ್. ಈ ಇಂಟರ್ನಲ್ ಲಾಸ್ ಅನ್ನೋದು ಗರ್ಭಕೋಶದ ಒಳಗೆ ತೆರೆಯುತ್ತೆ, ಎಕ್ಸ್ಟರ್ನಲ್ ಲಾಸ್ ಅನ್ನೋದು ಯೋನಿಯ ಕಡೆಗೆ ತೆರೆದಿರುತ್ತೆ. ಸೊ ಏನಾಗ್ಬೋದು, ಪ್ಲಸ್ ಈ ಎರಡು ಇಂಟರ್ನಲ್ ಲಾಸ್ ಎಕ್ಸ್ಟರ್ನಲ್ ಲಾಸ್ ಮಧ್ಯದ ಕೆನಾಲಿಗೆ ಎಂಡೋಸರ್ವೈಕಲ್ ಕೆನಾಲ್ ಅಂತ ಕರೀತಾರೆ. ಈ ಎಂಡೋಸರ್ವೈಕಲ್ ಕೆನಾಲ್ ಅಲ್ಲಿ ಕೆಲವೊಂದು ಗ್ಲ್ಯಾಂಡ್ಸ್ ಇರುತ್ತೆ, ಅಂದ್ರೆ ಗ್ರಂಥಿಗಳಿರುತ್ತೆ, ಅದಕ್ಕೆ ಎಂಡೋಸರ್ವೈಕಲ್ ಗ್ಲ್ಯಾಂಡ್ಸ್ ಅಂತ ಕರೀತಾರೆ. ಸೊ ಏನೇನ್ ಸಮಸ್ಯೆ ಆಗ್ಬೋದು, ಬಂಜೆತನಕ್ಕೆ ಕಾರಣವಾಗುವಂಥವು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕ್ರಾನಿಕ್ ಸರ್ವಿಸೈಟಿಸ್ ಅಂತ ಕರೀತಾರೆ. ಅಂದ್ರೆ ಪದೇ ಪದೇ ಸೋಂಕಿಗೆ ಒಳಗಾಗಿ, ಗರ್ಭಕೋಶದ ಬಾಯಿ ಪದೇ ಪದೇ ಸೋಂಕಿಗೆ ಒಳಗಾಗಿ ಅದರಿಂದ ಸರ್ವಿಸೈಟಿಸ್ ಅಥವಾ ಇನ್ಫೆಕ್ಷನ್ ಆಗತ್ತೆ. ಸೊ ಯಾಕಾಗತ್ತೆ, ಹೇಗಾಗತ್ತೆ ಅಂತಂದ್ರೆ, ಒಂದು ಸೂಕ್ಷ್ಮವಾದ ಏರಿಯಾ ಇದೆ ಸರ್ವಿಕ್ಸ್ ನಲ್ಲಿ, ಎಕ್ಸ್ಟರ್ನಲ್ ಲಾಸ್ ಹತ್ರ, ಅದಕ್ಕೆ ಟ್ರಾನ್ಸ್ಫಾರ್ಮೇಶನ್ ಝೋನ್ ಅಂತ ಕರೀತಾರೆ. ಈ ಟ್ರಾನ್ಸ್ಫಾರ್ಮೇಶನ್ ಝೋನ್ ಅನ್ನೋದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಥವಾ ಸೂಕ್ಷ್ಮಾಣುಗಳ ಇನ್ಫೆಕ್ಷನ್ಗೆ ತುಂಬಾ ಬೇಗ ತುತ್ತಾಗತ್ತೆ. ಪದೇ ಪದೇ ಇನ್ಫೆಕ್ಷನ್ ಆದಾಗ ಯಾವಾಗ ಆಗ್ಬೋದು, ಹೇಗಾಗ್ಬೋದು ಇನ್ಫೆಕ್ಷನ್ ಅಂತಂದ್ರೆ, ಲೈಂಗಿಕ ಸಂಪರ್ಕದಿಂದ, ಅಥವಾ ನಿಮಗೆ ಕ್ರಾನಿಕ್ PID ಇದ್ರೆ, ಸೊ ಇದೆಲ್ಲ ಇದ್ದಾಗ ಕ್ರಾನಿಕ್ ಸರ್ವಿಸೈಟಿಸ್ ಆಗ್ಬೋದು. ಏನು ಲಕ್ಷಣಗಳು ಕಾಣಿಸ್ಕೊಳತ್ತೆ ಕ್ರಾನಿಕ್ ಸರ್ವಿಸೈಟಿಸ್ ಇದ್ರೆ, ಹೇಗೆ ಪತ್ತೆ ಹಚ್ಚೋದು ಇದನ್ನ ಅಂತಂದ್ರೆ, ಅವರಿಗೆ ಪದೇ ಪದೇ ಬಿಳಿ ಮುಟ್ಟಾಗೋದು, ವಾಸನೆಯುಕ್ತ ಬಿಳಿ ಮುಟ್ಟ ಅಥವಾ ಕಡ್ತಾ ಇರೋದು, ಸೊ ಇದೆಲ್ಲ ಶುರು ಆಗತ್ತೆ. ಮುಟ್ಟಿನ ಸಮಯದಲ್ಲಿ ಕಿಬ್ಬೊಟ್ಟೆ ನೋವು ಬರುತ್ತೆ, ಇಲ್ಲ ಗಂಡ ಹೆಂಡತಿ ಸೇರೋವಾಗ, ಲೈಂಗಿಕ ಸಂಪರ್ಕ ಹೊಂದುವಾಗ ನೋವು ಬರುತ್ತೆ. ಸೊ ಇವೆಲ್ಲ ಕೆಲವು ರೋಗ ಲಕ್ಷಣಗಳು. ಹೇಗೆ ಇದನ್ನ ಪತ್ತೆ ಹಚ್ಚೋದು ಅಂತಂದ್ರೆ, ಸಿಂಪಲ್ ಸ್ಪೆಕ್ಯುಲಮ್ ಎಕ್ಸಾಮಿನೇಷನ್ ಇಂದ ಈ ಕ್ರಾನಿಕ್ ಸರ್ವಿಸೈಟಿಸ್ ನ ಪತ್ತೆ ಹಚ್ಚಬಹುದು. ಇದಕ್ಕೆ ಟ್ರೀಟ್ಮೆಂಟ್ ಏನು ಅಂತಂದ್ರೆ, ದೀರ್ಘಕಾಲಾವಧಿಗೆ ಆಂಟಿಬಯೋಟಿಕ್ಸ್ ನ ಟ್ರೀಟ್ಮೆಂಟ್ ಅವಶ್ಯಕತೆ ಇರುತ್ತೆ. ತಗೊಂಡ್ರೆ ಕ್ರಾನಿಕ್ ಸರ್ವಿಸೈಟಿಸ್ ನ ಗುಣಪಡಿಸಬಹುದು. ಇನ್ನೊಂದು ಕಂಡೀಷನ್ ಬಗ್ಗೆ ಹೇಳಕ್ ಇಷ್ಟಪಡ್ತೇನೆ, ಇದು ಸರ್ವೈಕಲ್ ಎರೋಷನ್ ಅಂತ. ಏನಿದು ಎರೋಷನ್ ಅಂತಂದ್ರೆ, ಮೊದಲೇ ಹೇಳಿದ ಹಾಗೆ ಪದೇ ಪದೇ ಸೋಂಕಿಗೆ ಒಳಗಾದ ಗರ್ಭಕೋಶದ ಬಾಯಿ ಅಂದ್ರೆ ಎಕ್ಸ್ಟರ್ನಲ್ ಲಾಸ್ ಟ್ರಾನ್ಸ್ಫಾರ್ಮೇಶನ್ ಝೋನ್ ಏನಿದೆ, ಅಲ್ಲಿ ಇನ್ಫೆಕ್ಷನ್ ಆಗಿ ಒಂದು ಗಾಯದ ತರ ಆಗತ್ತೆ. ಈ ಗಾಯ ಮಾಯೋದಿಲ್ಲ. ಸೊ ಈ ತರ ಮಾಯದೇ ಇರುವಂತ ಗಾಯಗಳಿಗೆ ಸರ್ವೈಕಲ್ ಎರೋಷನ್ ಅಂತ ಕರಿತೀವಿ. ಸೊ ಈ ಎರೋಷನ್ ನ ಕೂಡ ಸ್ಪೆಕ್ಯುಲಮ್ ಅಥವಾ ಕಾಲ್ಪೋಸ್ಕೋಪಿ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಆ ಎಕ್ಸಾಮಿನೇಷನ್ ಇಂದ ಕಂಡುಹಿಡಿಬಹುದು. ಏನಪ್ಪಾ ಇದಕ್ಕೆ ಟ್ರೀಟ್ಮೆಂಟ್ ಅಂತಂದ್ರೆ, ದೀರ್ಘಕಾಲಾವಧಿಯ ಆಂಟಿಬಯೋಟಿಕ್ಸ್ ಮಾತ್ರೆಗಳು ಜೊತೆಗೆ ವೈಟಮಿನ್ C, ಒಂದ ಮಾತ್ರೆ ಇಲ್ಲ ಆಹಾರದಲ್ಲಿಯೇ ಕೂಡ ವೈಟಮಿನ್ C ನ ಇಂಪ್ರೂವ್ ಮಾಡ್ಕೊಂಡ್ರೆ ಇದು ಗಾಯವನ್ನ ಮಾಯೋದಕ್ಕೆ ಉಪಯೋಗ ಆಗತ್ತೆ. ಇಷ್ಟು ಕೆಲವು ಕಂಡೀಷನ್ಗಳು ಸರ್ವಿಕ್ಸ್, ನಾರ್ಮಲ್ ಗರ್ಭಕಂಠ ಹಾಗೂ ಸರ್ವೈಕಲ್ ಫ್ಯಾಕ್ಟರ್ಸ್ ಬಗ್ಗೆ ಚಿಕ್ಕ ಮಾಹಿತಿ. ನಮಸ್ಕಾರ.